ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಪ್ಪ ಅಂದರೆ ಇನ್ನೊಂದು ಗೌರ್ಮೆಂಟ್ ಸ್ಕೀಮ್ ಆಗಿರ್ತಕ್ಕಂಥ ಮುದ್ರಾ ಲೋನ್. ಈ ಲೋನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇವತ್ತು. ಈ ನೋಡ್ತಿದ್ದೀರಲ್ಲ, ಮುದ್ರಾ ಲೋನ್ದಲ್ಲಿ 3 ರೀತಿಯ ಸಾಲವನ್ನು ಕೊಡ್ತಾರೆ. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಕೊಡ್ತಾರೆ ಮತ್ತು ಯಾವ ರೀತಿ ತೊಗೋಬೇಕು ಅಂತ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದರಲ್ಲಿ 3 ರೀತಿಯ ಲೋನ್ ಕೊಡ್ತಾರೆ ಅಂತ ಹೇಳಿದೆ. ಅದರಲ್ಲಿ ಮೊದಲನೇದಾಗಿ ಯಾವ ರೀತಿ ಕೊಡ್ತಾರೆ ಅಂದರೆ ಶಿಶು ಸಾಲ ಅಂತ ಕೊಡ್ತಾರೆ. ಅಂದರೆ ಸ್ಟಾರ್ಟಪ್, ನಾವೇನಾದರೂ ಉದ್ಯಮಶೀಲರಾಗಿ ಈಗ ತಾನೇ ತೊಡಗಿದ್ದೀವಿ ಅಂದರೆ ಸ್ಟಾರ್ಟ್ ಮಾಡ್ತಿದ್ದೀವಿ, ಅದಕ್ಕೆ ನಮಗೆ ಸಾಲ ಬೇಕು, ಲೋನ್ ಬೇಕು ಅಂದರೆ ಅವರು ನಮಗೆ ಸ್ಟಾರ್ಟಿಂಗ್ ಕೊಡೋದೇ 50,000 ಲೋನ್. ಅದಕ್ಕೆ ಮುದ್ರಾ ಲೋನಿನಲ್ಲಿ ಏನಂತಾರೆ ಅಂದರೆ ಶಿಶು ಸಾಲ ಅಂಥೇಳಿ ಕರಿತೀವಿ. ಇದನ್ನು ಪ್ರಥಮ ಬಾರಿಗೆ ಕೊಡುವಂಥ ಲೋನ್ ಆಗಿದೆ. ಅದಾದ ನಂತರ ಇನ್ನೂ 2 ಇದ್ದಾವೆ, ಅದನ್ನು ನೋಡೋಣ ಬನ್ನಿ ಯಾವ ರೀತಿ ಅದನ್ನು ಸಾಲನ ಕೊಡ್ತಾರೆ ಅಂತ. ಇನ್ನು ಎರಡನೇದು ಯಾವುದಪ್ಪ ಅಂತಂದರೆ ಕಿಶೋರ ಸಾಲ ಅಂತ. ಇದು 50,000ದಿಂದ ಹಿಡಿದು 5 ಲಕ್ಷದವರೆಗೆ ಕೊಡ್ತಾರೆ. ಅಂದರೆ ಈಗ ಅಸ್ತಿತ್ವದಲ್ಲಿ ಈಗ ಆಲ್ರೆಡಿ ನಾವು ಪ್ರಾರಂಭ ಮಾಡಿದ್ದೀವಿ, ಅದನ್ನು ರನ್ನಪ್ ಮಾಡಬೇಕು, ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಆ ಲೋನನ್ನು ಕೊಡ್ತಾರೆ. ಅದು 50,000ದಿಂದ 5 ಲಕ್ಷದ ತನಕ ಇರ್ಬೋದು. ಇದು ಕಿಶೋರ ಸಾಲ ಅಂಥೇಳಿ ಕರಿತೀವಿ. ಫಸ್ಟ್ನೇದು ಶಿಶು ಸಾಲ, ಎರಡನೇದು ಕಿಶೋರ ಸಾಲ ಅಂಥೇಳಿ ಕೊಡ್ತಾರೆ ಉದ್ಯಮಶೀಲರಿಗೆ ಮಾತ್ರ ಇದು. ಇನ್ನು ಮೂರನೇದು ಯಾವುದಪ್ಪ ಅಂತಂದರೆ ತರುಣ ಸಾಲ ಅಂಥೇಳಿ ನೋಡ್ತಿದ್ದೀರಾ. ಈ ತರುಣ ಸಾಲದಲ್ಲಿ 5 ಲಕ್ಷದಿಂದ ಹಿಡಿದು 10 ಲಕ್ಷ ಅಂಥೇಳಿ ಕೊಟ್ಟಿದ್ದಾರೆ. ಬಟ್ ಈಗ ಫಾರ್ ಎ ಚೇಂಜ್ ಏನಾಗಿದೆಯಪ್ಪ ಅಂದರೆ ಇದನ್ನು 20 ಲಕ್ಷ ತನಕ ಕೊಡ್ತಿದ್ದಾರೆ. ಯಾಕೆ ಅಂದರೆ ಈಗ ಆಲ್ರೆಡಿ ನಾವು ಮಾಡಿ ಅನ್ನೋ ಸ್ಟಾರ್ಟಪ್ ಇದೆ ನಮ್ಮದು, ಬಟ್ ಅದಿಷ್ಟಕ್ಕೂ ಸಾಲ ನಮಗೇನೂ ಆಗೋಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಜಾಸ್ತಿ ಮಾಡಿದ್ದಾರೆ. ಈಗ ಮುದ್ರಾ ಲೋನಲ್ಲಿ ಒಂದು ಹತ್ತಿರದನ್ನು 20 ಲಕ್ಷಕ್ಕೆ ಮಾಡಿದ್ದಾರೆ. ಯಾರಾದರೂ ಇದನ್ನು ಯೂಸ್ ಮಾಡ್ಕೋಬೋದು, ತೊಗೋಬೋದು. ತರುಣ ಸಾಲದಲ್ಲಿ ಅಂದರೆ 20 ಲಕ್ಷ ಅಂದರೆ ನಂದು ಬಿಸ್ನೆಸ್, ಅವರು ಬಿಸ್ನೆಸ್ ನೋಡಿಬಿಟ್ಟು ಕೊಡ್ತಾರೆ ಬ್ಯಾಂಕಿನಲ್ಲಿ. ಸ್ಟಾರ್ಟಪ್ ಆಗಿದೆನಾ ಅಥವಾ ಇಲ್ಲ ಈಗ ಮೊದಲೇ ಅಸ್ತಿತ್ವದಲ್ಲಿತ್ತಾ ಅಥವಾ ಇನ್ನೂ ಏನಾದರೂ ಇದೆನಾ ಅಂತ ನೋಡಿಬಿಟ್ಟು ಕೊಡ್ತಾರೆ. ಇನ್ನು ಇದನ್ನು ಹಾಕೋಕ್ಕೆ ನಮಗೆ ದಾಖಲಾತಿಗಳು ಏನು ಬೇಕು ಅಥವಾ ಅರ್ಹತೆ ಏನು ಬೇಕು, ನಾವು ಯಾವ ರೀತಿ ಸ್ಟಾರ್ಟಪ್ ಮಾಡಿರಬೇಕು ಅಥವಾ ಅಸ್ತಿತ್ವದಲ್ಲಿರಬೇಕು, ಅದನ್ನು ಯಾವ ರೀತಿ ಅಂತ ಮುಂದೆ ನೋಡೋಣ. ಇನ್ನು ಫಸ್ಟಾಗಿ ನೋಡೋದೇನಪ್ಪ ಅಂತಂದರೆ ನಾವು ಅರ್ಹತೆಗಳನ್ನು ಎಷ್ಟು ಏಜಿಂದ ಎಷ್ಟು ಏಜ್ನವರು ಈ ಮುದ್ರಾ ಲೋನ್ಗೆ ಅಪ್ಲೈ ಮಾಡ್ಬೋದು ಅಂದರೆ 18ರಿಂದ 65 ವರ್ಷದವರು ಅವರು ಕಂಪಲ್ಸರಿಯಾಗಿ ಭಾರತೀಯ ನಾಗರಿಕರಾಗಿರಬೇಕು. ಇನ್ನು ಇದು ಮುದ್ರಾ ಲೋನ್ ಯಾಕೆ ಕೊಡ್ತಾರೆ ಅಂತಂದರೆ MSME ವ್ಯಕ್ತಿಗಳು ಅಂದರೆ ಕರಕುಶಲ ಕರ್ಮಿಗಳಿರ್ತಾರಲ್ಲ ಅವರಿಗೆ ಈ ಲೋನನ್ನು ಕೊಡ್ತಾರೆ. ಉತ್ಪಾದನಾ ಘಟಕದ ಅಂಗಡಿಯವರಿಗೆ ಈ ಲೋನ್ಗಳನ್ನು ಕೊಡ್ತಾರೆ. ಇಂಥ ಅರ್ಹತೆಗಳನ್ನು ಹೊಂದಿದವರು ಮಾತ್ರ ಈ ಲೋನ್ ತೊಗೊಳ್ಳೋಕ್ಕೆ ಅರ್ಹರಾಗಿರ್ತಾರೆ. ಮತ್ತು ಬೇರೆ ಯಾವುದೇ ರೀತಿ ಮಾಡಿದ್ರೂ ಈ ಮುದ್ರಾ ಲೋನ್ ಸಿಗೋದಿಲ್ಲ. ಸೊ ಅದಕ್ಕೆ ನಾವು ಅಪ್ಲೈ ಮಾಡುವಾಗ ನಮ್ಮದು ಯಾವ ರೀತಿಯ ಬಿಸ್ನೆಸ್ ಇದೆ ಮತ್ತು ನಾವು ಯಾವ ರೀತಿಯ ಉತ್ಪಾದನಾ ಘಟಕ ಹೊಂದಿದ್ದೀವಿ ಅಥವಾ ಅಂಗಡಿ ಇದೆ ನಮ್ಮ ಹತ್ರ ಅಂತ ನೋಡಿಬಿಟ್ಟು ಈ ಲೋನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಅದರಿಂದ ನಾವು ಈಸಿಯಾಗಿ ಲೋನ ತೊಗೋಬೋದು, ತೊಂದರೆ ಏನೂ ಇಲ್ಲ. ಇನ್ನು ಎರಡನೇದಾಗಿ ಏನಪ್ಪ ಅಂತಂದರೆ ಇದಕ್ಕೆ ದಾಖಲಾತಿಗಳು ಏನು ಬೇಕು ಅಂತಂದರೆ ಮಾನ್ಯವಾದ ಫೋಟೋ ಗುರುತಿನ ದಾಖಲಾತಿ ಅಥವಾ ನಿವಾಸದ ದಾಖಲಾತಿ, ನಾವೆಲ್ಲಿದ್ದೀವಿ ಅಥವಾ ಎಲ್ಲಿ ಶಾಪ್ ಮಾಡ್ತಿದ್ವಿ, ಏನು ಮಾಡ್ತಿದ್ವಿ ಅದನ್ನು ದಾಖಲಾತಿ ಬೇಕಾಗ್ತದೆ. ಮತ್ತು ಇದಕ್ಕೆ ಅಂತ ಒಂದು ಫಾರ್ಮೇಟ್ ಸಿಗುತ್ತೆ. ಆ ಫಾರ್ಮೇಟಲ್ಲಿ ನೀವು ಏನೇನು ಕೇಳಿದ್ದಾರೆ, ಆದಾಯದ ಪಾವತಿ ರಸೀದಿ ಅಥವಾ ಇನ್ನಿತರ ಏನೇನು ದಾಖಲಾತಿ ಕೇಳಿದಾರಲ್ಲ ಅದನ್ನೆಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ಏನಪ್ಪ ಅಂತಂದರೆ ನಾವು ಹಿಂದಿನ 12 ತಿಂಗಳ ಬ್ಯಾಂಕ್ ಲೆಕ್ಕಪತ್ರ ಪ್ರತಿ, ನಿವಾಸ, ಕಚೇರಿಯ ಮಾಲೀಕತ್ವದ ದಾಖಲಾತಿಯಾಗಿರ್ಬೋದು ಅಥವಾ ವ್ಯವಹಾರದ ನಿರಂತರತೆಯ ದಾಖಲಾತಿ, ಯಾವುದಾದ್ರೂ ಇತರ ಏನಾದರೂ ದಾಖಲಾತಿ, ಆ ಯೋಜನೆಗೆ ಸಂಬಂಧಪಟ್ಟಂಗೆ ಏನಾದರೂ ದಾಖಲಾತಿಗಳು ಬ್ಯಾಂಕಿನವ್ರು ಕೇಳಿದರೆ ಅದನ್ನು ಕೂಡ ನಾವು ಕೊಡಬೇಕಾಗುತ್ತೆ. ಇಷ್ಟೆಲ್ಲ ದಾಖಲಾತಿಗಳನ್ನು ಕೊಟ್ಟಾದಮೇಲೆ ಮತ್ತು 18ರಿಂದ 65 ವರ್ಷದ ಒಳಗಡೆ ನಾವಿದ್ವಿ ಅಂದರೆ ಡೆಫಿನೆಟ್ಟಾಗಿ ಮುದ್ರಾ ಲೋನನ್ನು ಪಡ್ಕೋಬೋದು. ಅದರಲ್ಲೇನು ಯಾವುದೇ ರೀತಿಯ ತೊಂದರೆ ಅಥವಾ ಏನೂ ಇರೋದಿಲ್ಲ. ಸೊ ಅಲ್ಲಿ ನಿಮ್ಮದೇ ಅಂದರೆ ನಿಮ್ಮ ಲೋಕಲಲ್ಲಿ ಬರ್ತಕ್ಕಂಥ ಬ್ಯಾಂಕಿನ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಹೇಳ್ತಾರೆ ಏನೇನು ಎತ್ತೆತ್ತ ಅಂತ ಹೇಳಿಬಿಟ್ಟು. ಇನ್ನು ಇದರಿಂದ ಮತ್ತು ಆಮೇಲೆ ಏನೇನು ಪ್ರಯೋಜನಗಳಪ್ಪ, ನಾವು ಮುದ್ರಾ ಲೋನನ್ನು ಯಾಕೆ ತೊಗೋಬೇಕು, ಈಗ ನಾವು ಅಂದರೆ ನಮಗೆ ಕೊಡ್ತಾರೆ ಬ್ಯಾಂಕಲ್ಲಿ ಕೆಲವೊಂದಿಷ್ಟು ಬಿಸ್ನೆಸ್ಸಿಗೆ ಅಂತೇಳಿ ಕೊಡ್ತಾರೆ. ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಅಂತಂದರೆ ಅದೇ ಪ್ರಯೋಜನಗಳು ಏನಿದ್ರಿಂದ ಇದಕ್ಕೆ ಏನು ವ್ಯತ್ಯಾಸ ಅಂತ ನೋಡೋಣ. ಪ್ರಯೋಜನಗಳು ಯಾವ ರೀತಿ ಇದಾವೆ ಅಂತ ತಿಳ್ಕೊಳ್ಳೋಣ.
ಅಂದರೆ ಇದು ಕಡಿಮೆ ಬಡ್ಡಿ ದರದಲ್ಲಿ ನಮಗೆ ಸಿಗುತ್ತಾ, ಕೈಗೆಟುಕುವ ಬಡ್ಡಿ ದರ ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತಾ. ಮತ್ತು ನಾವೇನು ಮಾಡ್ತಿದ್ದೀವಲ್ಲ, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸನ್ನು ಕೊಟ್ಟಾದಮೇಲೆ ಅವರು ಸುಲಭವಾಗಿ ನಮಗೆ ಮಂಜೂರಾತಿಯನ್ನು ಮಾಡ್ತಾರೆ ಲೋನ್ನ. ಮರುಪಾವತಿಯಲ್ಲಿ ಸರಳತೆ ಅಂದರೆ ನಮಗೆ ನೋಡಿಬಿಟ್ಟು ಕನ್ವಿನಿಯೆಂಟ್ ಎಷ್ಟಾಗುತ್ತೆ ನಮಗೆ ಕಟ್ಟೋಕ್ಕೆ ಅಂತ ನೋಡಿಬಿಟ್ಟು ಅದನ್ನ ಅಮೌಂಟನ್ನು ನಾವು ಕಟ್ಬೋದು. ಆಮೇಲೆ ಇದು MSMEಗೆ ಆಗಿರೋದ್ರಿಂದ ಅದಕ್ಕೆ ಮಾತ್ರ ಲೋನ್ ಕೊಡ್ತಾರೆ ಅನ್ನೋದರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಕಡಿಮೆ ಬಡ್ಡಿ ದರದಲ್ಲಿ ಇದನ್ನು ನಮಗೆ ಕೊಡ್ತಾರೆ. MSMEಲಿಂದ ತೊಗೊತಿದ್ದೀವಲ್ಲ, ಸೊ ಅದಕ್ಕೋಸ್ಕರ ಇದಕ್ಕೆ ಬೇರೆ ಬೇರೆ ದಾಖಲಾತಿಗಳಾಗಿರ್ಬೋದು ಏನು ಕೇಳಲ್ಲ. ಸೊ ಅದೊಂದು ನಮಗೆ ಬೆನಿಫಿಟ್, ಪ್ರಯೋಜನ ಅಂತೇಳಿ ತಿಳ್ಕೊಬೋದು. ಇನ್ನು ಬಿಸ್ನೆಸ್ ಪ್ರಪೋಸಲ್ಲಿ ನಾವು ಬ್ಯಾಂಕಲ್ಲಿ ತೊಗೋತೀವಲ್ಲ, ಅದಕ್ಕೆ ಕೆಲವೊಂದಿಷ್ಟು ಅದರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ. ಸೊ ಅದಕ್ಕೆ ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಆಮೇಲೆ ಬಡ್ಡಿ ಪರ್ಸೆಂಟೇಜ್ ವೈಸಲ್ಲೂ ಕೂಡ ವ್ಯತ್ಯಾಸನ ಕಾಣ್ಬೋದು. ಅದಕ್ಕೋಸ್ಕರ ಈ ಯೋಜನೆನ ಮಾಡಿರ್ಬೋದು. ಎಲ್ಲರೂ ಬೆನಿಫಿಟ್ ಪಡ್ಕೊಳ್ಳಿ ಅಂತ ಹೇಳ್ತಾ, ಮುದ್ರಾ ಯೋಜನೆ ಬಗ್ಗೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ಥರ ಯಾವುದಾದ್ರೂ ಯೋಜನೆ ಬಗ್ಗೆ ತಿಳಿಸ್ಕೊಡಿ ಅಂದರೆ ಡೆಫಿನೆಟಾಗಿ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್.